ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಡೇ 4 ಆಫ್ ಗೋವಾ. ಲಾಸ್ಟ್ 3 ಡೇಸಲ್ಲಿ ನಾವು ನಾರ್ತ್ ಗೋವಾ, ಸೌತ್ ಗೋವಾ ಆ್ಯಂಡ್ ವಾಟರ್ ಆ್ಯಕ್ಟಿವಿಟೀಸ್ನ ಎಕ್ಸ್ಪ್ಲೋರ್ ಮಾಡಿದ್ವಿ. ಆ್ಯಂಡ್ ಗೋವಾ ನೈಟ್ ಲೈಫ್ ಕೂಡ ಕ್ರೇಜಿ ಆಗಿತ್ತು. ಸೊ ಜಾಸ್ತಿ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನಾವು ಎಂಜಾಯ್ ಮಾಡ್ತಾ ಇದ್ವಿ. ಲಾಸ್ಟ್ 3 ಡೇಸ್ ಒಂದು ಬೆಸ್ಟ್ ಸನ್ಸೆಟ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ಆ್ಯಂಡ್ ವಾಟರ್ ಆ್ಯಕ್ಟಿವಿಟೀಸ್ ಕೂಡ ಕ್ರೇಜಿ ಆಗಿತ್ತು. 4th ಡೇ ಆಫ್ ಗೋವಾ ಅಂದರೆ ನಮ್ಮ ಲಾಸ್ಟ್ ಡೇ ಆಫ್ ಗೋವಾದಲ್ಲಿ ನಾವು ಶಾಪಿಂಗ್ ಮತ್ತು ಫೋಟೋಜೆನಿಕ್ ಪ್ಲೇಸಸ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಕಲರ್ಫುಲ್ ಸ್ಟ್ರೀಟ್ ಆದ ಫಾಂಟೇನ್ಸ್ಗೆ ಮತ್ತು ಫರಾರಾ ರೋಡ್ಗೆ ಹೋಗಿದ್ವಿ. ಆ್ಯಂಡ್ ಶಾಪಿಂಗ್ಗೆ ಪಂಜಿಮ್ ಮಾರ್ಕೆಟ್. ಬಟ್ ನಾವು ಹೋಗಿದ್ದ ಟೈಮಿಂಗ್ಸ್ಗೆ ಜಾಸ್ತಿ ಶಾಪ್ಸ್ ಓಪನ್ ಇರಲಿಲ್ಲ. ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು, ಬಟ್ ಆ ಪರ್ಟಿಕ್ಯುಲರ್ ಲೊಕೇಶನ್ ಹುಡ್ಕೋಕ್ಕೆ ಸ್ವಲ್ಪ ಕಷ್ಟ ಆಯಿತು. ಸ್ವಲ್ಪ ಕ್ರೌಡ್ ಕೂಡ ಇತ್ತು. ಆ್ಯಂಡ್ ಸೆಂಟರ್ ಆಫ್ ದ ರೋಡ್ ನಾವು ವೆಹಿಕಲ್ಸ್ನ ಪಾರ್ಕ್ ಮಾಡೋಂಗಿಲ್ಲ, ಸಪ್ರೇಟ್ ಪಾರ್ಕಿಂಗ್ ಏರಿಯಾ ಇದೆ. ಸೊ 50 ರೂಪೀಸ್ ಪೇ ಮಾಡಿ ಪಾರ್ಕ್ ಮಾಡಬೇಕು. ಆ್ಯಂಡ್ ಲಾಸ್ಟ್ ಲೊಕೇಶನ್ ಇನ್ ಗೋವಾ ನಾವು ಪ್ಲಾನ್ ಮಾಡಿದ್ದು ಮಂಡ್ರಮ್ ಬೀಚ್. ಈ ಬೀಚ್ ಸಿಟಿಯಿಂದ ಸ್ವಲ್ಪ ದೂರ ಇರೋದ್ರಿಂದ ಹೋಟೆಲ್ಸ್ ಕೂಡ ಕಮ್ಮಿ. ಆ್ಯಂಡ್ ಬೀಚ್ ಹತ್ರ ಇರೋ ರೆಸ್ಟೋರೆಂಟ್ಸಲ್ಲಿ ತುಂಬ ಹೈ ಕಾಸ್ಟ್ ಇರುತ್ತೆ ಫುಡ್ ಎಲ್ಲ. ಇನ್ ಕೇಸ್ ನೀವೇನಾದರೂ ಆಫ್ಟರ್ನೂನ್ ಟೈಮ್ ಈ ಬೀಚ್ಗೆ ಹೋಗ್ತಾ ಇದ್ದೀರಾ ಅಂತ ಅಂದರೆ ಪ್ಲೀಸ್ ಡೋಂಟ್ ಗೋ, ಯಾಕಂದರೆ ತುಂಬ ಹಾಟ್ ವೆದರ್. ಸೊ ಲೆಸ್ ಕ್ರೌಡ್ ಆಗಿದೆ. ಸೊ ನೀವು ಅರ್ಲಿ ಮಾರ್ನಿಂಗ್ ಇಲ್ಲಾಂದರೆ ಲೇಟ್ ಆಫ್ಟರ್ನೂನ್ ಪ್ಲ್ಯಾನ್ ಮಾಡ್ಬೋದು. 4th ಡೇ ಅಂದರೆ ಲಾಸ್ಟ್ ಡೇ ನಾವು ಬ್ಯಾಂಗ್ಳೂರ್ಗೆ ರಿಟರ್ನ್ ಆಗುವಾಗ ಶಾಪಿಂಗ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಗೋವಾದಲ್ಲಿ ಗೋಡಂಬಿ ಎಲ್ಲ ಸ್ವಲ್ಪ ಲೆಸ್ ಪ್ರೈಸ್ಗೆ ಸಿಗುತ್ತೆ ಕಂಪ್ಯಾರೇಟಿವ್ಲಿ. ಆ್ಯಂಡ್ ಶಾಪಿಂಗ್ಗೆ ನೀವು ಟಿಟೂಸ್ ಲೇನಿಂದ ಹೊರಗೆ ಬರುವಾಗ ಪರ್ಟಿಕ್ಯುಲರ್ ಮಾರ್ಕೆಟ್ ಇದೆ, ಅಲ್ಲೂ ಕೂಡ ತುಂಬ ಡಿಫ್ರೆಂಟ್ ವೆರೈಟೀಸ್ ಆಫ್ ಪ್ರಾಡಕ್ಟ್ಸ್ ಆ್ಯಂಡ್ ತುಂಬ ಕಲೆಕ್ಷನ್ಸ್ ಇತ್ತು. 4 ಡೇಸಲ್ಲಿ ನಾವು ಪ್ಲ್ಯಾನ್ ಮಾಡಿದ ಪ್ಲೇಸಸ್ನೆಲ್ಲ ಆಲ್ಮೋಸ್ಟ್ ಎಕ್ಸ್ಪ್ಲೋರ್ ಮಾಡಿದ್ವಿ. ಆಲ್ 4 ಡೇಸ್ ನಾವು ಕವರ್ ಮಾಡಿದ ಪ್ಲೇಸಸ್ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ, ಪ್ಲೇ ಲಿಸ್ಟಲ್ಲಿದೆ, ಗೋ ವಾಚ್ ಇಟ್. ಇದಾಗಿತ್ತು ಡೇ 4 ಆಫ್ ಗೋವಾ ವಿಡಿಯೋ. ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. तू होगे होगे किनारे दरिया ना चल के